ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ಶೂನ್ಯ ಸಾಧನೆ ಅಂತೇಳಿ 1000 ದಿನದ ಸೂತಕ ದಿನಗಳನ್ನ ಆಚರಿಸಬೇಕಾಗಿತ್ತು ಅಂತಾರೆ. ಆಮೇಲೆ ರಾಕ್ಷಸ ವರ್ತನೆಯವರು ನೀವು ಪ್ರವೃತ್ತಿಯವರು ಕಾಂಗ್ರೆಸ್ನವರು ಅಂತಾರೆ. ಇದ್ರ ಬಗ್ಗೆ ಹೇಳೋದ ಅವರ ಹೇಳಿಕೆ ಒಂದು ದುರ್ದೈವ. ಯಾಕಂದ್ರೆ 1,000 ದಿನ ಕಳೆದಿದ್ದೀವಿ, ನೋಡ್ದಂತೆ ನಡೆದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಈ 1000 ದಿನದಲ್ಲಿ ಕೊಟ್ಟಿರುವಂತೆ ನಡ್ಕೊಂಡಿದ್ದೀವಿ. 5 ಗ್ಯಾರಂಟಿಗಳನ್ನ ಪೂರೈಸಿದೀವಿ. ಇದು 6ನೇ ಗ್ಯಾರಂಟಿ, ಭೂಮಿ ಕೊಡುವಂತಹ ಗ್ಯಾರಂಟಿ. ಇದು ಅದನ್ನ ಕಾರ್ಯಕ್ರಮ ಕೂಡ ಅನುಷ್ಠಾನ ತಂದಿದ್ದೀವಿ. ಇದೊಂದು ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಇಷ್ಟು ಜನ ಬಡವರಿಗೆ ಒಂದೇ ಸಲ ಕೊಟ್ಟಂತಹ ನಿರ್ದೇಶನ ಇಲ್ಲ. ಹೊಸಪೇಟೆಯಲ್ಲಿ 1,10,000 ಪಟ್ಟಗಳನ್ನು ಕೊಟ್ವಿ. ಇವತ್ತು 1,06,000 ಪಟ್ಟಗಳನ್ನ ಬಡವರಿಗೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಏನ್ ಬೇಕಾಗಿದೆ? ಅವ್ರಿಗೆ ನಾಚಿಕೆ ಆಗ್ಬೇಕು ಈ ಮಾತನ್ನು ಹೇಳಕ್ಕೆ. ಅವರ ಸರ್ಕಾರದಲ್ಲಿ 1,00,000 ಪಟ್ಟ ಕೂಡ ಬಡವರು ಕೊಡುವಂತಹ ಕೆಲಸ ಆಗ್ಲಿಲ್ಲ. ಯಾವ ಪುರುಷಾರ್ಥಕ್ಕೆ ಕಾರ್ಯಕ್ರಮ ಅಂತ? ಪುರುಷಾರ್ಥಕ್ಕೆ ಹೌದು. ಜನರಿಗೆ ನಾವೇನು ಅದನ್ನ ವಿಭಜನೆಯಿಂದ ಮಾಡ್ತಾ ಇಲ್ಲ, ಜನರ ಸೇವೆ ಮಾಡ್ತಾ ಇದೀವಿ. ಗೆದ್ದಿದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಅವರು ಕೂಡ ಸ್ವಾಗತ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ನುಡಿದಂಗೆ ನಡೆದಿದ್ದೀವಿ. ಬಿಜೆಪಿಯವರು 12 ವರ್ಷ ಆಯ್ತು ಸುಳ್ಳುಗಳ ಮೇಲೆ ಹೇಳಿದ ಸುಳ್ಳು, ಬರೀ ನರೇಂದ್ರ ಮೋದಿ ಸುಳ್ಳು ಇಟ್ಕೊಂಡು ಜನರ ಮೋಸ ಮಾಡಿದ್ದಾರೆ. ಆದ್ರೆ ನಾವು ನುಡಿದಂತೆ ನಡೆದಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೆ 3 ಎಲೆಕ್ಷನ್ ಜನ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸಿದ್ದಾರೆ. ಶ್ರಮಕ್ಕೆ ಫಲ ಸಿಗುತ್ತದೆ. ಪ್ರಜ್ಞೆ ಜನ ಫಲ ಕೊಟ್ಟಿದ್ದಾರೆ. 139 ಸೀಟ್ ಕೊಟ್ಟಿರಲ್ಲ, ನಮ್ಮ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅಲ್ಲ, ಡಿ.ಕೆ. ಶಿವಕುಮಾರ್ ಟ್ವೀಟ್ ಮಾಡ್ಕೊಂಡಿದ್ದಾರೆ ಸರ್, ಶ್ರಮಕ್ಕೆ ಫಲ ಸಿಗುತ್ತೆ ಅಂತ ಹೇಳಿ. ಜೈಲಿಗೆ ಹೋಗಿ ಬಂದು ಈಗಾಗಲೇ ನಾನು ಮೊನ್ನೆ ಕೂಡ ಹೇಳ್ದೆ, ಇದೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ನಮಗೊಂದು ಲಕ್ಷ್ಮಣ ರೇಖೆ ಇದೆ, ಯಾರು ಕೂಡ ಅದನ್ನು ದಾಟಬಾರ್ದಂತ ಈಗಾಗಲೇ ವರಿಷ್ಠರು ನಮ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅದೆಲ್ಲ ಅಂತಿಮವಾಗಿ ಹೈಕಮಾಂಡ್, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಇವರು ತೀರ್ಮಾನ ತಗೊಳ್ತಾರೆ. ಆದ್ರೆ ಸದ್ಯಕ್ಕೆ ನಮ್ಮ ಮುಂದೆ ಇರೋದು ನಮ್ಮ ಬಜೆಟ್ ಸೆಷನ್. ಆ ಬಜೆಟ್ ಸೆಷನ್ಗೆ ತಯಾರಿ ಈಗಾಗಲೇ ಮುಖ್ಯಮಂತ್ರಿ ನಡೆಸ್ತಾ ಇದ್ದಾರೆ. ಒಳ್ಳೆ ಬಜೆಟ್ ಕೊಡ್ತಂದ್ರೆ ವಿಶ್ವಾಸ ಇದೆ. ಒಂದಿನ ಏನೇ ವಿಚಾರ ಅದು ಕೂಡ ನಮ್ಮಲ್ಲಿ ವರಿಷ್ಠರು ಅಂತ ಇದ್ದಾರೆ. ನಮ್ಮಲ್ಲಿ ಡೆಮೋಕ್ರಸಿ ಇದ್ರೂ ಕೂಡ ನಮ್ಮಲ್ಲಿ ವರಿಷ್ಠರು ಇದ್ದಾರೆ. ಬಿಜೆಪಿ ತರ ಹಿಟ್ಲರ್ವಾದ ಇಲ್ಲ. ಇಲ್ಲಿ ನಾವು ಮಾತಾಡಬಹುದು, ಆದ್ರೆ ನಮ್ಮ ಮಾತಾಡೋ ಇತಿಮಿತಿ ಕೂಡ ಇದೆ. ಅದನ್ನ ಇಟ್ಕೊಂಡೆ ನಾವು ಮಾತಾಡ್ತೀವಿ. ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಾಯಿ ತೆಗೆಯಕ್ಕೆ ಶಕ್ತಿ ಇಲ್ಲ. ಕೇಂದ್ರ ಮಂತ್ರಿಗಳು, ಎಂಪಿಗಳು ನರೇಂದ್ರ ಮೋದಿ ಮುಂದೆ ಕೈ ಕೊಟ್ಟು ನಿಂತ್ಕೊಳ್ತಾರೆ, ಬಾಯಿ ಕೂಡ ತೆಗೆಯೋದಿಲ್ಲ. ಯಾಕಂದ್ರೆ ಅಲ್ಲಿ ಸರ್ವಾಧಿಕಾರ ಇದೆ. ನಮ್ಮಲ್ಲಿ ಏನಾಗಿದೆ ಅಂತಾರೆ, ಸಂಕ್ರಾಂತಿ ಆಯ್ತು, ಅದಾಯ್ತು, ಈಗ ಶಿವರಾತ್ರಿ ಬಂದಿದೆ. ಶಿವರಾತ್ರಿಗಿರೋ ಶುಭ ಸೂಚನೆ ನೋಡಿ. ನಮ್ಮ ಸರ್ಕಾರ ಇವತ್ತು 1000 ದಿನ ಕಳೆದಿದೆ. ನಾವು ಏನೆಲ್ಲ ಕೆಲಸಗಳು ಮಾಡ್ಬೇಕು ಎಲ್ಲ ಕೆಲಸ ಮಾಡಿದ್ದೀವಿ. ಜನರಿಗೆ ನಮ್ಮ ಸರ್ಕಾರಕ್ಕೆ ಸಂತೋಷ ಇದೆ. 5 ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆಗ್ತಾ ಇದೆ. ಹೊಸ ನಮ್ಮ 6ನೇ ಗ್ಯಾರಂಟಿ ಮನೆ ಕೊಡುವಂತ ಪಟ್ಟ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠವಾಗಿ ಮತ್ತೆ ಎಲ್ಲಾ ಕಾರ್ಯಕ್ರಮ ಅನುಷ್ಠಾನ ಕೆಲಸ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ನಾಯಕತ್ವ ನಡೀತಾ ಇದೆ. ಅದಕ್ಕೆ ಆದ್ರೆ ಬಿಜೆಪಿ ಅವರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನ್ ಕೆಲಸ ಇಲ್ಲ. ಅದಕ್ಕೆ ಜನ ಮನೆ ಕೂರ್ಸಿರೋದು. ನಮ್ಗೆ 140 ಸೀಟ್ ಕೊಟ್ಟು ಗೆಲ್ಸಿದ್ದಾರೆ. ಆದ್ರೂ ಕೂಡ ಇವತ್ತು ವಿರೋಧ ಪಕ್ಷ ಆಗಿ ಅವರು ಒಳ್ಳೆ ಮಾತುಗಳನ್ನ ಆಡ್ಬೇಕು. ಇವತ್ತೇ ನಾವು ಹೇಳೋದು ನೋಡಿದ್ರೆ ಬಡವರಿಗೆ ಪಟ್ಟ ಕೊಳ್ಳೇಬಾರ್ದ? ಇದು ಸೂತಕ ದಿನ ಅಂತ ಹೇಳಿ ಇದೊಂದು ದುರ್ದೈವ. ಅವ್ರ ಹೇಳಿಕೆ ದುರಂತ. ಈ ರಾಜ್ಯ ಜನ ಅದನ್ನು ಗಮನಿಸ್ತಾರೆ, ತಕ್ಕ ಪಾಠ ಅವರಿಂದ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.